ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಂಡ್ರಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಮ್ಮನ್ನು ಬೆಳೆಸ್ರಿ. ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತಿನ ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಾವು ಒಂದು ಚಾನಲ್ ಇಟ್ಕೊಂಡಿದ್ದೇವೆ, ಯೂಟ್ಯೂಬ್ ಚಾನಲು. ಯಾವುದೋ ಒಂದು 3 ಕುಟುಂಬ ತೋರ್ಸೋಕ್ಕಲ್ಲ ಈ ಚಾನಲ್ ಇಟ್ಕೊಂಡಿರೋದು. ದಿನ ಬೆಳಿಗ್ಗೆ ಇದ್ದರೆ 3 ಕುಟುಂಬದ ಮುಂದೆ ಮೈಕ್ ಇಡೋದಕ್ಕೆ, ಸತ್ಯನಗಳ ಮುಂದೆ ಮೈಕ್ ಇಡೋದಕ್ಕೆಲ್ಲ ಈ ಚಾನಲ್ ಇಟ್ಕೊಂಡಿರೋದು. ಏನಾದರೂ ಮಾಡಿ ನನ್ನ ಚಾನಲ್ಲು ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಎಫೆಕ್ಟಿವಿಟಿ ಕೆಲಸ ಮಾಡಬೇಕನ್ನೋ ಅನ್ನುವಂಥ ಆಸೆ ನನಗಿದೆ. ಬೆಳಿಗ್ಗೆ ಎದ್ದು 3 ಕುಟುಂಬದ ಮುಂದೆ ಮೈಕ್ ಇಟ್ಕೊಂಡು ಕೂತ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಏನು ಮಾಡಬೇಕು, ಎಫೆಕ್ಟಿವಿಟಿ ಕೆಲಸ ಮಾಡಬೇಕನ್ನೋ ಆಸೆ. 2028ಕ್ಕೆ ಕರ್ನಾಟಕದಲ್ಲಿ ದೊಡ್ಡ ಬದಲಾವಣೆ ಆಗುತ್ತಾ? ಯುವ ಜನತೆ ಆಕ್ಟಿವ್ ಆಗಿದ್ದಾರಾ? ಯುವ ಜನತೆ, ಕರ್ನಾಟಕ ಜನತೆ ಭಾಳ ಬದಲಾವಣೆಯನ್ನು ಬಯಸ್ತಾ ಇದ್ದಾರಾ? ದೊಡ್ಡ ಬದಲಾವಣೆಯನ್ನು ಬಯಸ್ತಾ ಇದ್ದಾರಾ ತಮಿಳುನಾಡು ಎಲೆಕ್ಷನ್ ಆದಮೇಲೆ ಅನ್ನುವಂಥದ್ದು ಭಾಳ ಚರ್ಚೆಗೆ ಗ್ರಾಸವಾಗಿದೆ. ಚರ್ಚೆ ನಡೀತಾ ಇದೆ. ಇಡೀ ದೇಶಾದ್ಯಂತ ಈ ಒಂದು ಚರ್ಚೆ ಯುವಕರು ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ತಳಪತಿ ವಿಜಯ್ ಆಡಳಿತ ಕಾಣ್ತಾ ಇದೆ. ಪಾರದರ್ಶಕವಾಗಿರ್ತಕ್ಕಂಥ ಸರ್ಕಾರ, ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತ, ಲಂಚ ಮುಕ್ತ, ಭ್ರಷ್ಟಾಚಾರ ಮುಕ್ತ ತಮಿಳುನಾಡು, ಭ್ರಷ್ಟಾಚಾರ ಮುಕ್ತ ಸರ್ಕಾರ. ಇದರಿಂದ ತುಂಬ ಯುವಕರಿಗೆ ಸ್ಫೂರ್ತಿಯಾಗಿದೆ. ಅದೇ ಥರ ಕರ್ನಾಟಕದಲ್ಲಿಯೂ ತುಂಬ ಎಫೆಕ್ಟ್ ಆಗಿದೆ. ನಮ್ಮ ರಾಜ್ಯಕ್ಕೂ ಒಂದು ಪಾರದರ್ಶಕ ಸರ್ಕಾರ ಬೇಕು, ಪಾರದರ್ಶಕ ಆಡಳಿತ ಬೇಕು, ಒಬ್ಬ ಒಳ್ಳೆ ನಾಯಕ ಬೇಕು, ನಮಗೂ ಒಂದು ಒಳ್ಳೆ ಸರ್ಕಾರ ಬೇಕು ಅಂತ ಜನ ಮಾತಾಡ್ತಾ ಇದ್ದಾರೆ. ಕರ್ನಾಟಕ ಜನತೆ BJP ಮೇಲೆ ಭಾಳ ನಂಬಿಕೆ ಇಟ್ಕೊಂಡಿದ್ರು. 20-25 ವರ್ಷದಿಂದ BJPಗೆ ಓಟ್ ಹಾಕಿ ಬಂದರು. ಮೋದಿ ಮೇಲೆ ಭಾಳ ನಂಬಿಕೆ ಇಟ್ಕೊಂಡಿದ್ರು. ಆದರೆ ಇತ್ತೀಚೆಗೆ BJP ಕರ್ನಾಟಕದಲ್ಲಿ ನಡ್ಕೊಳ್ತಿರೋ ರೀತಿ ನೋಡಿದರೆ, ಮೋದಿಯವರ ನಡವಳಿಕೆ ನೋಡಿದರೆ ನಮಗೆಲ್ಲ ಆಶ್ಚರ್ಯ ಆಗ್ತದೆ. ಅಷ್ಟೇ ಅಲ್ಲ, ಕೋಪನೂ ಬರ್ತಾ ಇದೆ, ಸಿಟ್ಟು ಬರ್ತಾ ಇದೆ. ಸಿಟ್ಟು ಬಂದಿದೆ ಆಲ್ರೆಡಿ ರಾಜ್ಯದ ಜನತೆಗೆ ಮತ್ತು ನಮಗೂ. ನಾನು ಮೋದಿ ಏನಂತ ಹೇಳಿದ್ದ, ಭಾರತ ದೇಶದಲ್ಲಿ ಕುಟುಂಬ ರಾಜಕಾರಣವನ್ನು ನಾನು ಸಹಿಸೋದಿಲ್ಲ, ಕುಟುಂಬ ರಾಜಕಾರಣಿಗಳನ್ನು ಹತ್ತಿಕ್ತೇವೆ, ಪರಿವಾರ ರಾಜನೀತಿಕೋ ನಿರ್ಮೂಲನ ಕರ್ತವು ಬೋಲತ. ಇವತ್ತೇನು ಮಾಡ್ತಾ ಇದ್ದಾನೆ ಮೋದಿ? ಅದೇ ಆಂಧ್ರ ಪ್ರದೇಶದಲ್ಲಿ, ಅದೇ ಕರ್ನಾಟಕದಲ್ಲಿ, ಅದೇ ಮಹಾರಾಷ್ಟ್ರದಲ್ಲಿ ಕುಟುಂಬ ರಾಜಕಾರಣಿಗಳಿಗೆ ಕಾಲಿಗೆ ಬೀಳ್ತಾ ಇದ್ದಾನೆ ಮೋದಿ. ಒಬ್ಬ ನಿಷ್ಠಾವಂತ BJP ಕಾರ್ಯಕರ್ತರಿಗೂ ಮೋದಿ ಬೆಲೆ ಕೊಡ್ತಾ ಇಲ್ಲ. ಒಬ್ಬ ನಿಷ್ಠಾವಂತ ರಾಜ್ಯ ಘಟಕದ BJP ನಾಯಕನಿಗೂ ಮೋದಿ ಬೆಲೆ ಕೊಡ್ತಿಲ್ಲ. ನಾಯಕರ ಮಾತು ಮೋದಿ ಕೇಳ್ತಾ ಇಲ್ಲ. ಇವತ್ತು ಕುಟುಂಬ ರಾಜಕಾರಣಿಗಳ ಮಾತು ಕರ್ನಾಟಕದಲ್ಲಿ ಕೇಳ್ತಾ ಇದ್ದಾರೆ. ಇದು ಇವತ್ತು ರಾಜ್ಯ ಜನತೆಗೆ ಕೋಪ ಬಂದಿದೆ, ಸಿಟ್ಟು ತರಿಸಿದೆ. ತಮಿಳುನಾಡು ಥರ ನಾವೂ ಒಂದು ದೊಡ್ಡ ಬದಲಾವಣೆಯನ್ನು ಕರ್ನಾಟಕದಲ್ಲಿ ತರಬೇಕು ಅಂತ ಯುವಕರು ಆಕ್ಟಿವ್ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಆಯ್ಕೆ ಯಾವುದಪ್ಪ ಹಂಗಾದರೆ? ಯಾವ ಪಕ್ಷವನ್ನು ಆಯ್ಕೆ ಮಾಡ್ಕೋಬೇಕು? ಕಾಂಗ್ರೆಸ್ ಓಟ್ ಹಾಕಿದ್ರು ನಮಗೆ ಮೋಸ ಮಾಡ್ತಾವ್ರೆ, ಅವನ ಜೊತೆ ಸೇರಿಕೊಂಡು. BJPಗೂ ಓಟ್ ಹಾಕಿದ್ರು ಅವನ ಮಾತು ಕೇಳಿಕೊಂಡು ಈ ಸ್ಟೇಟಲ್ಲಿ ನಮ್ಮನ್ನೆಲ್ಲ ಅವಮಾನ ಮಾಡ್ತಾರೆ, ನಮಗೆ ಬೆಲೆ ಕೊಡೋದಿಲ್ಲ. ಹಾಗಾಗಿ ಇವಾಗ ಪರ್ಯಾಯ ಪಕ್ಷ ಬೇಕಾಗಿದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಈಗ ಇರುವ ಪಕ್ಷದಲ್ಲಿ ಕಾಂಗ್ರೆಸ್ BJP ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಪಕ್ಷ ಯಾವುದಪ್ಪ ಅಂತಂದರೆ ಪ್ರಜಾಕೀಯ ಪಕ್ಷ. ನಮ್ಮ ಉಪೇಂದ್ರ ಅವರು ಕಟ್ಟಿರ್ತಕ್ಕಂಥ, ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಜಾಕೀಯ ಪಕ್ಷ ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಉಪೇಂದ್ರ ಅವರು ಹಣಬಲ, ತೋಳ್ಬಲ ಇರೋರು ನೋಡಿ ಟಿಕೆಟ್ ಕೊಟ್ಟಿಲ್ಲ. ಎಲ್ಲರೂ ಬಡವ್ರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಉಪೇಂದ್ರ. ಎಲ್ಲ ರಾಜಕೀಯ ಪಕ್ಷಗಳು ಸಾವಿರಾರು ನೂರಾರು ಕೋಟಿ ಒಡೆಯನಿಗೆ, ಶ್ರೀಮಂತನಿಗೆ ಟಿಕೆಟ್ ಕೊಡ್ತಾರೆ. ಆದರೆ ಪ್ರಜಾಕೀಯದ ಉಪೇಂದ್ರ ಎಲ್ಲರಿಗೂ, ಬಡವ್ರ ಮಕ್ಕಳಿಗೆ, ವಿಚಾರವಂತರಿಗೆ, ವಿದ್ಯಾವಂತರಿಗೆ, ಬುದ್ಧಿವಂತರಿಗೆ ಕ್ಷೇತ್ರವನ್ನು, ಜಿಲ್ಲೆಯನ್ನು, ರಾಜ್ಯವನ್ನು ಮುನ್ನಡೆಸುವಂತಹ ನಾಯಕತ್ವ ಇರೋರಿಗೆ ಉಪೇಂದ್ರ 225 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ, 224 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಒಬ್ಬ ಲೀಡರ್ಗಳನ್ನು, ನಾಯಕರನ್ನು ಉಪೇಂದ್ರ ಹುಟ್ಟಾಕಕ್ಕೆ ಹೊರಟಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಉಪೇಂದ್ರ ಅವರು ಹಣ, ಬಲ,
ಶ್ರೀಮಂತನಿಗೆ ಹುಡುಕಿ ಹುಡುಕಿ ಟಿಕೆಟ್ ಕೊಡ್ತಾ ಇಲ್ಲ, ಬಡವರು ಹುಡುಗರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದು ಭಾಳ ಮುಖ್ಯ. ಹಾಗಾಗಿ ನಮಗೆ ಇವತ್ತು ನೆಕ್ಸ್ಟ್ ಏನಾದರೂ ಒಂದು ಬದಲಾವಣೆ ರಾಜ್ಯದಲ್ಲಿ ತರಬೇಕು ಅಂತಂದರೆ ಅದು ಇವಾಗ ಆಪ್ಷನ್ ಇರೋದೇ ನಮಗೆ ಪ್ರಜಾಕೀಯ ಪಕ್ಷ. ಉಪೇಂದ್ರ ಅವರನ್ನು ಸಿ ಎಂ ಮಾಡಬೇಕು ಅನ್ನುವಂಥದ್ದು ಚರ್ಚೆ ಕರ್ನಾಟಕದಾದ್ಯಂತ ನಡೀತಾ ಇದೆ. ಯುವಕರು ಭಾಳ ಪ್ರಬಲವಾಗಿ ಎಚ್ಚೆತ್ತುಕೊಂಡಿದ್ದಾರೆ, ಪ್ರಬಲವಾಗಿ ಆಕ್ಟಿವ್ನೂ ಆಗಿದ್ದಾರೆ. ಉಪೇಂದ್ರ ಅವರು ನಮ್ಮನ್ನೆಲ್ಲ ಬೈತಾರೆ, ದಡ್ಡ ಜನಗಳು, ಕರ್ನಾಟಕದ ಜನತೆ ದಡ್ಡರಿದ್ದಾರೆ, ವೋಟರ್ಸ್ಗಳಿಗೆ ಬುದ್ಧಿ ಇಲ್ಲ, ವಿಚಾರವಂತರಾಗ್ತಾ ಇಲ್ಲ, ಅದೇ ದಡ್ಡತನದ ನಡವಳಿಕೆ ಇದೆ ಅಂತ ಉಪೇಂದ್ರ ಅವರು ರಾಜ್ಯ ಜೊತೆಗೆ ನಮಗೆಲ್ಲ ಬೈತಾ ಇದ್ದಾರೆ. ಇಲ್ಲ ಉಪೇಂದ್ರ ಅವರೇ, ನಾವು ದಡ್ರಲ್ಲ, ಬುದ್ಧಿವಂತರೇ, ಸ್ವಲ್ಪ ದಿನ ತಡಿ ತೋರಿಸ್ತೀವಿ ನಾವು ದಡ್ರ ಬುದ್ಧಿವಂತರಂತ. ಯಾಕಂತಂದರೆ ಒಂದು ಒಬ್ಬ ನಾಯಕ ಆಗೋದಕ್ಕೆ ಹಣ ಬೇಕಾಗಿಲ್ಲ ಅನ್ನೋದಕ್ಕೆ ತಮಿಳ್ನಾಡು ಸಾಕ್ಷಿ. ಇವತ್ತು ತಮಿಳ್ನಾಡಲ್ಲಿ ಎಲ್ಲ ಗೆದ್ದಿರೋರಲ್ಲ, ಹಣವಂತರಲ್ಲ ಅವ್ರು ಯಾರು, ಹಣ ಚೆಲ್ಲಿ ಗೆದ್ದಿಲ್ಲ, ಹಣ ಚೆಲ್ಲಿರೋಲ್ಲ ಸೋತ್ಬಿಟ್ಟಿದ್ದಾರೆ. ತಮಿಳ್ನಾಡು ಜನತೆ ಸೋಲ್ಸ್ಬಿಟ್ಟಿದ್ದಾರೆ. ಅದೇ ಥರ ನಾವು ಸೋಲಿಸ್ಬೇಕು. ಈಗ ಅದನ್ನು ನಾವು ಸೋಲಿಸ್ಬೇಕು ಅಂದರೆ ಮೊದಲ ಒಂದು ಪಕ್ಷವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಾವು ಭಾಳ ಆಕ್ಟಿವ್ ಆಗಬೇಕು. ಉಪೇಂದ್ರ ಅವ್ರು ಹೇಳ್ತಾರೆ ವೋಟರ್ಸು ಭಾಳ ಆಕ್ಟಿವ್ ಆಗಬೇಕಾಗಿದೆ, ಆಕ್ಟಿವ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಉಪೇಂದ್ರ ಅವರೇ, ನಾವು ಆಲ್ರೆಡಿ ಆಕ್ಟಿವ್ ಆಗಿದ್ದೇವೆ, ನೀವು ಫಸ್ಟ್ ಆಕ್ಟಿವ್ ಆಗಿರಿ ಅಂತ ನಾನು ಹೇಳಿದ್ದೇನೆ. ನೀವು ಆಕ್ಟಿವ್ ಆಗಿರಿ ಉಪೇಂದ್ರ ಅವರೇ. ನಾವು ಆಲ್ರೆಡಿ ವೋಟ್ ರೆಡಿ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀವಿ ಗುದ್ದೋದಕ್ಕೆ. ನಮಗೆ ಸಾಕಾಗೋಗ್ಬಿಟ್ಟಿದ್ದೀವಿ ಈ ಸ್ಟೇಟಲ್ಲಿ. ಯಾವನ್ನೇ ಪಕ್ಷದ ಅಧಿಕಾರಕ್ಕೆ ತಂದ್ರೂ ಒಳ ಒಪ್ಪಂದಗಳು ಮಾಡ್ಕೊಳ್ತಾರೆ, ಫಿಕ್ಸಿಂಗ್ ಮಾಡ್ಕೊಳ್ತಾರೆ, ಬಕೆಟ್ ರಾಜಕಾರಣ ಮಾಡ್ತಾರೆ, ತಲೆಡಕ್ಕೆ ರಾಜಕಾರಣ ಮಾಡ್ತಾವ್ರೆ. ಓಟ್ ಹಾಕ್ದವ್ರಿಗೆ ಮರ್ಯಾದೆನೇ ಕೊಡಲ್ಲ, ರೈತರ ಮೇಲೆ ದರ್ಪ ದೌರ್ಜನ್ಯ ಮಾಡ್ತಾರೆ, ರೈತರ ಭೂಮಿ ಕಿತ್ಕೊಳಕ್ಕೆ ಹೋಗ್ತಾರೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಹೊಟ್ಟಿಗೆ ಹೊಡಿತಾರೆ. ಇವತ್ತು ಬಡವರಿಗೆ ಬಗ್ಗರಿಗೆ ಮೇಲೆ ಓಟ್ ಹಾಕ್ಸ್ಕೊಂಡು ಗೆದ್ದಿರೋರು ದರ್ಪ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದರಿಂದ ನಾವು ಬೇಸತ್ತಿದ್ದೇವೆ, ನೊಂದಿದ್ದೇವೆ. ನಾನು ಅಧಿಕಾರದ ರೈತರ ಮೇಲೆ ಪ್ರಮಾಣ ಮಾಡಿ ಸಿ ಎಂ ಆಗ್ತಾರೆ, ಕಾರ್ಮಿಕರ ಮೇಲೆ ಪ್ರಮಾಣ ಮಾಡಿ ಸಿ ಎಂ ಆಗ್ತಾರೆ. ಆದರೆ ಅದೇ ರೈತರ ಭೂಮಿಯನ್ನು ಕೊಳ್ಳೆ ಹೊಡೆಯಕ್ಕೆ ಹೋಗ್ತಾರೆ, ಕಿತ್ಕೊಳಕ್ಕೆ ಹೋಗ್ತಾರೆ, ಲೂಟಿ ಮಾಡಕ್ಕೆ ಹೋಗ್ತಾರೆ. ಇವತ್ತು ಭ್ರಷ್ಟಾಚಾರ ತುಂಬ ತುಳಿತಾ ಇದೆ ಕರ್ನಾಟಕದಲ್ಲಿ. ಇಂಥ ಸಂದರ್ಭದಲ್ಲಿ ನಾವು ಒಂದು ಪಾರದರ್ಶಕ ಸರ್ಕಾರ ಕರ್ನಾಟಕ ಬೇಕಾಗಿದೆ. ಒಳ್ಳೆ ಭ್ರಷ್ಟ ಮುಕ್ತ ರಾಜ್ಯ ಸರ್ಕಾರ ನಮಗೆ ಬೇಕಾಗಿದೆ. ಇಂಥ ಸರ್ಕಾರವನ್ನು ತರಬೇಕಂತಂದರೆ ನಾವು ಉಪೇಂದ್ರ ಅವರ ಪ್ರಜಾಕೀಯ ಪಕ್ಷ ಒಂದೇ ನಮ್ಗೆ ಆಪ್ಷನ್ ಇದೆ. ನಾವು ಭಾಳ ತುಂಬ ಫಾಸ್ಟ್ ಆಗಬೇಕಾಗಿದೆ. ಇವಾಗ 2026 ಆಗಸ್ಟ್ ನಾವಿದ್ದೇವೆ, ಇನ್ನು 28ಕ್ಕೆ ಬಂದುಬಿಡುತ್ತೆ ಎಲೆಕ್ಷನ್. ಈಗ ತುಂಬ ವೇಗವಾಗಿ ನಾವೆಲ್ಲ ತಯಾರಾಗಬೇಕಾಗಿದೆ. ಉಪೇಂದ್ರ ಅವ್ರಿಗೆ ನಾನು ಹೇಳಿದ್ದೇನೆ, ಈ ಮುಖಾಂತರ ಹೇಳ್ತಾ ಇದ್ದೀನಿ, ನೀವು ಆಕ್ಟಿವ್ ಆಗಿ ಫಸ್ಟು ನೀವು ಜನರ ಮುಂದಕ್ಕೆ ಬನ್ನಿ, ಆಕ್ಟಿವ್ ಆಗಿ. ಇವತ್ತು ಒಬ್ಬ ಶ್ರೀಮಂತನಿಗೆ ಗೆಲ್ಲಿಸಿದರೆ ಅವನು ಯಾವ ಥರ ಬಡವರಿಗೆ ಒಳ್ಳೇದು ಮಾಡ್ತಾನೆ ಹೇಳಿ. ನಾವು ಓಟ್ ಹಾಕೋದಲ್ಲ, ಶ್ರೀಮಂತರಿಗೆ ಓಟ್ ಹಾಕ್ತಾ ಇದ್ದೇವೆ. ಯಾರು ಬಡವರೇ ಅಲ್ಲ, ಅವರು 100 ಕೋಟಿ 1000 ಕೋಟಿ ಇರೋರು ಅವರೆಲ್ಲ, ಅವ್ರಿಗೆ ನಾವು ಓಟ್ ಹಾಕ್ತಾ ಇದ್ದೇವೆ. ಅದನ್ನು ನಿಲ್ಲಿಸ್ಬೇಕು. ಫಸ್ಟು ನಾವು ವಿಚಾರವಂತರಿಗೆ ಓಟ್ ಹಾಕೋದನ್ನು ನಾವು ಕಲಿಬೇಕು. ಉಪೇಂದ್ರ ಅವ್ರು ಹೇಳ್ತಾ ಇದ್ದಾರೆ ವಿಚಾರವಂತರಿಗೆ ಓಟ್ ಹಾಕ್ರಿ ಅಂತ. ನಾನು ಅವ್ರಿಗೆ ಸ್ಯಾಲ್ರಿ ಕೊಟ್ಟು ಕೆಲಸ ತೆಗೆದುಕೊಳ್ಳೋ ಜವಾಬ್ದಾರಿ ಅಂತ ಉಪೇಂದ್ರ ಅವರು ಹೇಳ್ತಿದ್ದಾರೆ. ತಮಿಳುನಾಡಿನ ತಲಪತಿ ವಿಜಯ್ಗಿಂತ ಒಳ್ಳೆ ಆಡಳಿತವನ್ನು ಉಪೇಂದ್ರ ಅವರು ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಯಾಕೆಂತಂದರೆ ಉಪೇಂದ್ರನ ತಲೆಯಲ್ಲಿ ಭಾಳ ಆಲೋಚನೆಗಳಿದ್ದಾವೆ. ಉಪೇಂದ್ರ ಈಗಾಗಲೇ ಕರ್ನಾಟಕದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾನೆ. ಯಾವ ರೀತಿ ಆಡಳಿತ ಕೊಡಬೇಕು, ಕರ್ನಾಟಕದ ಮೂಲಭೂತ ಸಮಸ್ಯೆಗಳೇನು, ದೊಡ್ಡ ಸಮಸ್ಯೆಗಳು ಯಾವಂತ ಆಲ್ರೆಡಿ ಉಪೇಂದ್ರ ಅವರು ಬಹಳ ಸ್ಟಡಿ ಮಾಡ್ತಾ ಇದ್ದಾರೆ ವೈಜ್ಞಾನಿಕವಾಗಿ, ಬೇರೆ ದೇಶಗಳಿಗೆ ಹೋಲಿಸ್ಕೊಂಡು. ಯಾಕೆಂದರೆ ಉಪೇಂದ್ರ ಬೇರೆ ದೇಶ ಎಲ್ಲ ತಿರುಗಾಡ್ಬಿಟ್ಟಿದ್ದಾನೆ, ಗೊತ್ತಿದೆ. ಯಾವ ರೀತಿ ನಾವು ಒಂದು ರಸ್ತೆ ಆಗಿರ್ಬೋದು, ಮೋರಿಗಳಾಗಿರ್ಬೋದು, ಒಂದು ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಯಾವ ಅತ್ಯಾಧುನಿಕವಾಗಿ ಯಾವ ಥರ ಮಾಡಬೇಕು ಅನ್ನುವಂಥದ್ದು ಉಪೇಂದ್ರ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಇಂಥ ಒಬ್ಬ ಬುದ್ಧಿವಂತನಿಗೆ ನಾವು ಸಹಕಾರ ಮಾಡಬೇಕಾಗಿದೆ. ನಿಮ್ಮ ಮನೆ ಬಾಗಿಲಿಗೆ ಫ್ರಿಜ್ ಕೊಡಲ್ಲ, ನಿಮ್ಮ ಮನೆ ಬಾಗಿಲಿಗೆ ಬಂದು ಟಿ ವಿ ಕೊಡಲ್ಲ, ಹಣ ಹಂಚಲ್ಲ. ಯಾಕಂದರೆ ಪ್ರಜಾಕೀಯ ಅಭ್ಯರ್ಥಿಗಳು ಬಡವರಿದ್ದಾರೆ, ಹಣಬಲ ತೋಳ್ಬಲ ನೋಡಿ ಉಪೇಂದ್ರ ಅವರು ಟಿಕೆಟ್ ಕೊಟ್ಟಿಲ್ಲ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹಣವನ್ನು ಎಕ್ಸ್ಪೆಕ್ಟೇಷನ್ ಮಾಡದೆ ಓಟ್ ಹಾಕೋದ್ರ ಮುಖಾಂತರ ಪ್ರಜಾಕೀಯ ಅಭ್ಯರ್ಥಿಗಳನ್ನು ಆಶೀರ್ವಾದ ಮಾಡಿ ಅವರನ್ನು 225 ಜನ ನಾಯಕರನ್ನು ನಾವು ಹುಟ್ಟಾಕಿ 224 ಜನ ಎಮ್ ಎಲ್ ಎಗಳನ್ನು ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಹೊಸ ಸರ್ಕಾರವನ್ನು ತಂದು ಉಪೇಂದ್ರ ಅವರನ್ನು ಸಿ ಎಂ ಮಾಡಿ ನಾವು ತಮಿಳುನಾಡಕ್ಕೆ ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸ್ಬೇಕಾಗಿದೆ. ದೊಡ್ಡ ಬದಲಾವಣೆಯನ್ನು 2028ಕ್ಕೆ ಮಾಡಬೇಕು. ಅದು ನಮ್ಮ ಕೈಯಲ್ಲಿದೆ. ಒಂದು ಓಟ ಹಾಕೋದಕ್ಕೆ ನಮಗೇನು ಕಷ್ಟ, ನಾವು ಹೋಗಿ. ಹಾಗಾಗಿ ಈ ರಾಜ್ಯಕ್ಕೊಬ್ಬ ನಾಯಕ ಬೇಕು, ಈ ರಾಜ್ಯವನ್ನು ಮುನ್ನಡೆಸುವಂಥ ನಾಯಕ ಬೇಕು. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗಬೇಕು. ಅಧಿಕಾರಿಗಳು, ರಾಜಕಾರಣಿಗಳು, ಕಾಂಟ್ರಾಕ್ಟರ್ಸು, ಇಂಜಿನಿಯರ್ಗಳು ಎಲ್ಲ ಸೇರಿಕೊಂಡು ಲೂಟಿ ಮಾಡ್ತಾರೆ.
ಲೂಟಿ ಮಾಡಿ ಮಿಕ್ಕಿದ ಹಣದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ. ಲೂಟಿ ಉಪೇಂದ್ರ ಬಂದರೆ ಲೂಟಿನೇ ನಿಲ್ಲಿಸ್ಬಿಡ್ತಾನೆ. ಕರ್ನಾಟಕದಲ್ಲಿ ಲೂಟಿನೇ ನಿಲ್ಲಿಸ್ಬಿಡ್ತಾನೆ. ಭ್ರಷ್ಟಾಚಾರ ಮುಕ್ತ ತಮಿಳುನಾಡು ಮಾಡಿದ್ದಾನೆ ದಳಪತಿ ವಿಜಯ್. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗಬೇಕು ಅಂತಂದರೆ ನಾವು ಮತ್ತೆ BJP ಕಾಂಗ್ರೆಸ್ ಕೋಟ್ ಹಾಕಿದರೆ ಅವರು ಭ್ರಷ್ಟಾಚಾರ ಮುಕ್ತ ಮಾಡೋದಿಲ್ಲ. ಅವರ ಪರ್ಸನಲ್ ಆಸ್ತಿ ಹೆಚ್ಚಳ ಮಾಡ್ಕೊಳ್ತಾರೆ. ರೈತರ ಮೇಲೆ ದರ್ಪ ದೌರ್ಜನ್ಯ ತೋರಿಸ್ತಾರೆ ಅಧಿಕಾರ ಇಟ್ಕೊಂಡು. ನಾವು ಇಂಥವ್ರಿಗೆ ಓಟ್ ಹಾಕಿಬಿಟ್ಟಿದ್ದೇವೆ. ಇದು ತಪ್ಪಿಸ್ಬೇಕು. ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಬೇಕು. ಉಪೇಂದ್ರ ಅವರಿಗೆ ಶಕ್ತಿ ಕೊಡಬೇಕು. ನಾವು 2028ಕ್ಕೆ ನಮ್ಮೆಲ್ಲರ ಆಯ್ಕೆ ಪ್ರಜಾಕೀಯ ಆಗಬೇಕು. ಅಷ್ಟೇ ಅಲ್ಲ, ಯಾರೇ ನಿಮಗೆ ತಲೆ ಕೆಡ್ಸಕ್ಕೆ ಬಂದರು ಎಲೆಕ್ಷನ್ಗೆ ತಲೆ ಕೆಡ್ಸ್ಕೊಬಾರ್ದು. ಲೂಟಿ ಮಾಡಿರೋ ದುಡ್ಡು ಏನಿದೆ ಅವ್ರ ಹತ್ರ ಅದೆಲ್ಲ ತಂದು ಕೊಡ್ತಾರೆ. ಇಸ್ಕೊಂಡ್ಬಿಟ್ಟು ಜೋಬ್ನಾಗ ಇಟ್ಕೊಂಬಿಡಿ. ಉಪೇಂದ್ರ ಅವ್ರಿಗೆ ಆಶೀರ್ವಾದ ಮಾಡಿ ಮುಖ್ಯಮಂತ್ರಿ ಮಾಡಬೇಕು. ಈ ಕರ್ನಾಟಕದ ಕಿತ್ತೋಗಿರೋ ಮಾಧ್ಯಮಗಳು, ಈ ಮಾಧ್ಯಮಗಳಿಂದ ಏನು ಬದಲಾವಣೆ ಆಗಲು ಸಾಧ್ಯ? ಬೆಳಗ್ಗೆ ಎದ್ದರೆ 4 ಕುಟುಂಬದ ಮುಂದೆ ಮೈಕಿಡ್ತಾರೆ. ಬೆಳಗ್ಗೆ ಎದ್ದರೆ ಸತ್ಯಹಣಗಳ ಮುಂದೆ ಮೈಕಿಡ್ತಾರೆ. ಗಂಡ ಸತ್ತಿರೋರ ಮುಂದೆ ಮೈಕಿಡ್ತಾರೆ. ಇವತ್ತು ಬೆಳಿಗ್ಗೆ ಎದ್ದು ನಾವು ಸತ್ತಿರೋ ಹೆಣಗಳು ನೋಡಬೇಕು. ಭ್ರಷ್ಟಾಚಾರ ರಾಜಕಾರಣಿಗಳ ಮಖ ನೋಡಬೇಕು. ಕುಟುಂಬ ರಾಜಕಾರಣಿಗಳ ಮಖ ನೋಡಬೇಕು. ಸತ್ಯಹಣಗಳ ಮಖ ನೋಡಬೇಕು ಬೆಳಿಗ್ಗೆ ಎದ್ದರೆ. ಬೇರೆ ಯಾರು ನಿಮಗೆ ಕರ್ನಾಟಕದಲ್ಲಿ ಒಳ್ಳೆ ರಾಜಕಾರಣಿಗಳಿಲ್ವಾ? ಯಾರು ಮುತ್ತೈದೆಯರಿಲ್ವಾ ನಿಮಗೆ? ಬೆಳಿಗ್ಗೆ ಎದ್ದು ಅವ್ರ ಮಖ ತೋರಿಸ್ತಿರ್ತೀರಾ. ಇಂಥ ಮಾಧ್ಯಮಗಳಿಂದ ಕರ್ನಾಟಕದಲ್ಲಿ ಏನು ಬದಲಾವಣೆಯನ್ನು ತರಬೇಕು? ಬದಲಾವಣೆ ಆಗುತ್ತೆ ಹೇಳಿ? ಇಲ್ಲ ತಾನೇ? ತೋರಿಸಿದ ಮಕ್ಕಳೇ ತೋರಿಸ್ತಾ ಇರ್ತಾರೆ. ಸತತವಾಗಿ 20 ವರ್ಷದಿಂದ ಮಾಧ್ಯಮಗಳಲ್ಲಿ 4 ಕುಟುಂಬದ ನೋಡ್ತಾ ಇದ್ದೇವೆ ನಾವು. ಒಂದು 4-5 ಕುಟುಂಬದ ಮಕ್ಕಳನ್ನು ನೋಡ್ತಾ ಇದ್ದೇವೆ. ಮಾಧ್ಯಮಗಳು ಅವ್ರ ಮುಂದೆ ಎಷ್ಟು ಕೊಡ್ತಾರೆ ನಿಮಗೆ ಅವ್ರ ದುಡ್ಡು ಎಷ್ಟು ಕೊಡ್ತಾರೆ? ಅದಕ್ಕಿಂತ ಡಬಲ್ ದುಡ್ಡು ನಾವು ಕೊಡ್ತೇವೆ. ಕರ್ನಾಟಕ ರಾಜ್ಯ ಜನತೆ ಭಿಕ್ಷೆ ಎತ್ತಿ ಈ ಮಾಧ್ಯಮಗಳು ಕೊಡ್ತೇವೆ. ಇಂಥ ಮಾಧ್ಯಮಗಳಿಂದ ಅವ್ರು ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಬದಲಾವಣೆ ಅಸಾಧ್ಯ. ಇವತ್ತು ಯಾವನೊಬ್ಬ ನ್ಯೂಸ್ ಫಸ್ಟ್ ಅನ್ನೋ ನ್ಯೂಸು ಚಾನಲ್ ಯೂಟ್ಯೂಬಲ್ಲಿ ನೋಡಿದೆ ನಾನು. ಅವನೊಂದು ಟ್ಯಾಗ್ ಹಾಕಿದ್ದ, ಸರ್ವಪಕ್ಷ ಸಭೆಯಲ್ಲಿ ಘಟಾನುಘಟಿಗಳ ಆಗಮನ ಅಂತೆ. ರಾಜ್ಯವನ್ನು ಲೂಟಿ ಮಾಡಿದವರು, ರಾಜ್ಯವನ್ನು ಹಾಳು ಮಾಡಿದವರು, ರಾಜ್ಯ ರಾಜಕಾರಣಿಗಳ ಲೈಫಲ್ಲಿ ಆಟ ಆಡಿರೋರು, ಅಧಿಕಾರ ಇಟ್ಕೊಂಡು ಕರ್ನಾಟಕದಲ್ಲಿ ಯಾರ್ಯಾರು ಬೆಳೀತಾರೆ ಎಲ್ಲ ತುಳ್ಕೊಂಡು ಸೋಲ್ಸ್ಕೊಂಡು ಸಾಯಿಸ್ಕೊಂಡು ಬಂದಿರೋರು ಇವರು ಘಟಾನುಘಟಿಗಳ. ಮಾಧ್ಯಮಗಳು ಹೇಳ್ತಿದ್ದಾರೆ ಘಟಾನುಘಟಿಗಳ ಆಗಮನ ಅಂತೆ. ಅವ್ರು ಯಾವತ್ತಿದ್ರೂ ಎಲ್ಲರನ್ನು ಸೋಲಿಸ್ಕೊಂಡ್ರೆ ಅವರ ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತಕ್ಕಂಥ ಕಳ್ಳನ ಮಕ್ಕಳು ಅವ್ರ ಘಟಾನುಘಟಿಗಳು. ಇಂಥ ಮಾಧ್ಯಮಗಳಿಂದ ನಮ್ಮ ರಾಜ್ಯದಲ್ಲಿ ನಾವು ಯಾವುದನ್ನು ಬದಲಾವಣೆ ಬಯಸೋಕ್ಕೆ ಸಾಧ್ಯ ಇಲ್ಲ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡೋರು ದುಡ್ಡಿಗೋಸ್ಕರ ಕೆಲಸ ಮಾಡೋದಿಲ್ಲ. ನಮಗೆ ದುಡ್ಡು ಬೇಕಾಗಿಲ್ಲ. ನಾವು ಪಾರದರ್ಶಕವಾಗಿ ಕೆಲಸ ಮಾಡ್ತಾಯಿದ್ದೇವೆ. ನನ್ನ ಚಾನಲ್ ಅಲ್ಲ, ನಂತರ ಎಷ್ಟೋ ಚಾನಲ್ಗಳು ಪಾರದರ್ಶಕ ಕೆಲಸ ಮಾಡ್ತಾ ಇದ್ದೇವೆ. ನಮಗೆ ಸೋಷಿಯಲ್ ಮೀಡಿಯಾಗಳು ಒಂದು ಸ್ಟೇಜ್ ಕೊಟ್ಟಿದ್ದಾವೆ, ಕಾರ್ಯನಿರ್ವಹಿಸೋಕ್ಕೆ ಒಂದು ವೇದಿಕೆ ಮಾಡಿಕೊಟ್ಟಿದ್ದೇವೆ. ಆ ಮುಖಾಂತರ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮಗೆ ದುಡ್ಡು ಬೇಕಾಗಿಲ್ಲ. ನಮಗೆ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಕರ್ನಾಟಕದ ಎಲ್ಲ ತಾಲೂಕುಗಳು ಅಭಿವೃದ್ಧಿ ಆಗಬೇಕು. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗಬೇಕು. ಒಳ್ಳೆ ಆಡಳಿತ ಕರ್ನಾಟಕ ಸಿಗಬೇಕು. ಮಕ್ಕಳಿಗೆ ಒಳ್ಳೆ ಎಜುಕೇಷನ್ನು, ಉತ್ತಮ ಶಿಕ್ಷಣ ಸಿಗಬೇಕು. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉತ್ತಮ ಆರೋಗ್ಯ ಸೌಲಭ್ಯಗಳು ಕರ್ನಾಟಕ ರಾಜ್ಯದ ಜನತೆ ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆ, ಉದ್ದೇಶ ನನ್ನ ಚಾನಲಿಂದು. ನಾನು ಎಷ್ಟೇ ಒಂದು ಸೂಟ್ ಕೇಸ್ ದುಡ್ಡು ತಂದುಬಿಟ್ಟು ನನ್ನ ಮುಂದಕ್ಕಿಟ್ರು ನಾನು ಅವ್ರ ಮುಂದೆ ಅವನ್ನ ಹೊಗಳೋದಿಲ್ಲ. ನಾನು ಹಣಬಲ ಇರೋನು ಒಬ್ಬ ರಾಜಕಾರಣಿ, ಕುಟುಂಬ ರಾಜಕಾರಣಿಗಳು ಈ ರಾಜ್ಯವನ್ನು ಹಾಳು ಮಾಡಿದವರು ಒಂದು ಸೂಟ್ ಕೇಸ್ ದುಡ್ಡು ತಂದು ನಾನು ಮುಂದೆ ಇಟ್ಟರು ನಾನು ಅವನು ಹೊಗಳೋದಿಲ್ಲ. ಎತ್ಕೊಂಡೋಗಿ ನಿನ್ನ ಸೂಟ್ ಕೇಸ್ ದುಡ್ಡು ಅಂತೀನಿ. ಚಾನಲ್ಲ ತಾಕತ್ತಂದ್ರೆ ಹಿಂಗಿರಬೇಕು. ಹಣಕ್ಕೋಸ್ಕರ ಯಾವತ್ತು ನಾವು ಕೆಲಸ ಮಾಡ್ತೀವೋ ಅವತ್ತು ನಮ್ಮ ಕಾರ್ಯವನ್ನೇ ಮರ್ತು ಬಿಡ್ತೇವೆ. ನಾವು ಅವ್ರ ಹೆಂಜಲನ್ನು ತಿಂದ್ಕೊಂಡು ಅವ್ರನ್ನೇ ಉಳ್ಕೊಂಡು ಸತ್ಯಹಣಗಳ ಮುಂದೆ ಬೆಳಿಗ್ಗೆ ಮೈಕಿಟ್ಕೊಂಡು ಕೂತ್ಕೋಬೇಕಾಗುತ್ತೆ. ನಮಗೆ ಹಣ ಬೇಕಾಗಿಲ್ಲ. ರಾಜ್ಯದಲ್ಲಿ ಒಳ್ಳೆ ಲೀಡರ್ಗಳು ಬೇಕಾಗಿದ್ದಾರೆ, ನಾಯಕರುಗಳು ಬೇಕಾಗಿದ್ದಾರೆ. ಅದಕ್ಕೆ ಸಮರ್ಥವಾಗಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಪ್ರಸ್ತುತ ಕರ್ನಾಟಕದಲ್ಲಿ ಪ್ರಜಾಕೀಯದ ಅಧ್ಯಕ್ಷ ಉಪೇಂದ್ರ ಅವರು. ತಮಿಳುನಾಡಿನ CM ಹೇಳ್ತಾವನೆ ನಾನು ದುಡ್ಡು ಮಾಡೋದಿಲ್ಲ. ದಳಪತಿ ವಿಜಯ್ ಹೇಳ್ತಾವನೆ ನಾನು ದುಡ್ಡು ಮಾಡೋದಿಲ್ಲ. ನನ್ನ ಹತ್ರ ಬೇಜಾನ್ ದುಡ್ಡಿದೆ. ನನಗೆ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ. ದುಡ್ಡು ಮಾಡೋಕ್ಕೂ ನಾನು ಯಾರನ್ನೂ ಬಿಡೋದಿಲ್ಲ. ದುಡ್ಡು ಮಾಡಿದವ್ರನ್ನೂ ಬಿಡೋದಿಲ್ಲ. ಭ್ರಷ್ಟಾಚಾರ ಮುಕ್ತ ತಮಿಳುನಾಡು ಮಾಡ್ತೇನೆ ಅಂತ ನೇರವಾಗಿ ಒಂದು ವೇದಿಕೆಯಲ್ಲಿ ದಳಪತಿ ವಿಜಯ್ ಹೇಳ್ತಾನೆ. ಯಾವುದಾದ್ರೂ ಒಬ್ಬ CM ಯಾವನಾದ್ರೂ ಇವತ್ತಿನವರೆಗೂ ಕರ್ನಾಟಕದಾಗ ಈ ಥರ ಮಾತಾಡಿದ್ದಾರ? ಎಲ್ಲ CM ಆಗೋದು, ಅಧಿಕಾರಕ್ಕೆ ಬರೋದು ಲೂಟಿ ಮಾಡೋದಕ್ಕೋಸ್ಕರನೇ. ಹಾಗಾಗಿ ದಳಪತಿ ವಿಜಯ್ ನೇರವಾಗಿ ಹೇಳ್ತಾನೆ ನಾನು ದುಡ್ಡು ಮಾಡಲ್ಲ. ನನ್ನ ಹತ್ರ ದುಡ್ಡಿದೆ, ಸಾಕು, ದೇವರೆಲ್ಲ ಕೊಟ್ಟಿದ್ದಾನೆ.
ನಾನು ರಾಜ್ಯಕ್ಕೆ ಒಳ್ಳೇದು ಮಾಡಬೇಕು ಮಾಡ್ತೀನಿ ಅಂತ ತಳಪತಿ ವಿಜಯ್ ಹೇಳ್ತಾನೆ. ಅದೇ ಥರ ನಮ್ಮ ಕರ್ನಾಟಕದಲ್ಲೂ ತಳಪತಿ ವಿಜಯ್ ಉಪೇಂದ್ರ ಅವರು ಇದ್ದಾರೆ. ನಾವು ಉಪೇಂದ್ರನ ಕೈ ಕರ್ನಾಟಕವನ್ನು ಕೊಡಬೇಕು, ಕರ್ನಾಟಕದಲ್ಲಿ ಆಡಳಿತವನ್ನು ಕೊಡಬೇಕು 2028ಕ್ಕೆ. ತಡ ಮಾಡಬಾರ್ದು, ನಾವೆಲ್ಲ ತಯಾರಾಗಬೇಕು. ಹಾಗಾಗಿ ಇವತ್ತು ಇಂಥ ಮಾಧ್ಯಮಗಳು ಕರ್ನಾಟಕದಾಗಿದ್ದಾವೆ. ನಾವು ಸೋಷಿಯಲ್ ಮೀಡಿಯಾದಾಗಿರೋ ಎಫೆಕ್ಟಿವಿಟಿ ಕೆಲಸ ಮಾಡ್ತಾ ಇದ್ದೇವೆ. ಆಚೆನೂ ಬರ್ತೇವೆ, ಬಯಲಿಗೂ ಬರ್ತೇವೆ, ಯಾರನ್ನೂ ಬಿಡೋದಿಲ್ಲ. ಯಾರ್ಯಾರು ಈ ರಾಜ್ಯ ಲೂಟಿ ಮಾಡಿದ್ರೆ ಎಲ್ಲರನ್ನು ಜೈಲಿಗೆ ಕಟ್ಟುವಂಥ ಕೆಲಸವನ್ನು ನಾನು ಚಾನಲ್ ಮಾಡುತ್ತೆ. ಸ್ವಲ್ಪ ಬರ್ತಾ ಇದೆ. ಯಾವ ಹಣ ಬಾಲ ತೊಳಪಾಲಕ್ಕೆಲ್ಲ ಚಾನಲ್ ಅಲ್ಲ ನಮ್ಮದು. ಯಾಕಂದರೆ ನಾನಿವತ್ತು ಪಾರದರ್ಶಕವಾಗಿ ಕೆಲಸ ಮಾಡಿದರೆ ಅಲ್ಲಿ ಒಬ್ಬ ಒಳ್ಳೆ ರಾಜಕಾರಣಿಗೆ ಬೆಲೆ ಬರುತ್ತೆ. ಯಾಕಂದರೆ ಕರ್ನಾಟಕದಲ್ಲಿ ಭಾಳಷ್ಟು ಒಳ್ಳೆ ನಿಸ್ವಾರ್ಥ ರಾಜಕಾರಣಿಗಳು, ಒಳ್ಳೊಳ್ಳೆ ರಾಜಕಾರಣಿಗಳು, ಕ್ಷೇತ್ರಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿರ್ತಕ್ಕಂಥ ರಾಜಕಾರಣಿಗಳಿದ್ದಾರೆ. ಯಾವನೋ ಒಬ್ಬ 4 ಕುಟುಂಬಗಳು, ಅಧರ್ಮಿಗಳು ಮಾಡೋ ಅಲ್ಕ ಕೆಲಸದಿಂದ ಎಲ್ಲ ರಾಜಕಾರಣಿಗಳು ನಾವು ಕೆಟ್ಟದಾಗಿ ನೋಡಬಾರ್ದು. ಒಳ್ಳೆ ರಾಜಕಾರಣಿಗಳು ಭಾಳಷ್ಟು ಜನ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕ ಕಡೆ ತಾಯಿ ನಿಷ್ಠೆ, ಧರ್ಮನಿಷ್ಠೆಯಿಂದ ಬದುಕುವಂಥ ರಾಜಕಾರಣಿಗಳನ್ನು